ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025-26 LBA ಆಧರಿಸಿ ರಚಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ 8ನೇ ತರಗತಿ ಸಮಾಜ ವಿಜ್ಞಾನ. ಸೊ ಎಲ್ಲ ಕ್ವಶನ್ ಪೇಪರ್ಗಳು ಬೇಕು ಅನ್ನೋರು ಜಸ್ಟ್ ಓನ್ಲಿ ಟೀಚರ್ಸು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಸೊ ನಾವು PDF ನಿಮಗೆ ಸೇಲ್ ಮಾಡ್ತೀವಿ. ಅವುಗಳನ್ನು ಸಹಿತ ಇಂಟ್ರೆಸ್ಟೆಡ್ ಇದ್ದವರು ತೊಗೊಳ್ಬೋದು. ಇದು ಉದ್ದೇಶ ಆಧಾರಿತ ಅಂಕಹಂಚಿಕೆ ಇತ್ತು, ಪ್ರಶ್ನಾಧಾರಿತ ಅಂಕಹಂಚಿಕೆ, ಕಠಿಣತೆಯ ಮಟ್ಟ ಆಧರಿಸಿದ ಅಂಕಹಂಚಿಕೆ, ಒಟ್ಟು 40% ಸಿಲೆಬಸ್ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಜೊತೆಗೆ ಇದರದ್ದು ಬ್ಲೂ ಪ್ರಿಂಟನ್ನು ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ನಿಮಗೆ ಕೊಟ್ಟಿದ್ದೀವಿ, ಅದನ್ನು ಕೂಡ ತಾವುಗಳು ನೋಡ್ಬೋದು. ಎಸ್, ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಹೋಗುವ. ಎಸ್, ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ SA1 ತರಗತಿ 8 ಅಂಕ 40 ವಿಷಯ ಸಮಾಜ ವಿಜ್ಞಾನ ಮಾದರಿ ಉತ್ತರಗಳು ಅಂತ ಇದ್ದಾವೆ. ಸೊ ಫಸ್ಟ್ ಮೇನು 6 ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಂತ ಕೇಳಿದರು. ಸೊ ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಫಸ್ಟ್ ಶಾಸನ ಅನ್ನೋದು ಹಲ್ಮಿಡಿ ಶಾಸನ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತಿರುವ ಸ್ಥಳ ಯಾವುದು ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಕರ್ನೂಲ್ ಅಂತಕ್ಕಂಥದ್ದು ಕರೆಕ್ಟ್ ಇದೆ. ಪ್ರಶ್ನೆ 3, 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆ ಪಶುಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು ಏಕೆ ಅಂತ ಕೇಳಿದರು. ಸೊ ಆಪ್ಷನ್ ಏನಪ್ಪ ಅಂದ್ರೆ ಅವಳು 9 ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಳು ಅನ್ನೋದನ್ನು ಬರೆದ್ರೆ ಸಾಕು. 4ನೇ ಪ್ರಶ್ನೆ, ಮಾರುತಗಳ ನಗ್ನೀಕರಣದಿಂದ ನಿರ್ಮಿತವಾಗುವ ಭೂಸ್ವರೂಪಗಳು ಯಾವುವು ಅಂತ ಕೇಳಿದರು. ನಾಯಿಕೊಡೆ, ಶಿಲಾಪೀಠ, ಮರಳುದಿನ್ನೆ, ಲೋಯಿಸ್ ಮೈದಾನ ಅನ್ನೋದು ಸರಿ ಇದೆ. ಪ್ರಶ್ನೆ 5, ಸರಕು ಸೇವೆಗಳಲ್ಲಿರುವ ಮಾನವರ ಬಯಕೆಯನ್ನು ತೃಪ್ತಿಪಡಿಸೋ ಗುಣ ಯಾವುದು ಅಂತ ಕೇಳಿದರು. ಅದನ್ನೇ ತುಷ್ಟಿಗುಣ ಅಂತ ಕರಿತೀವಿ. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 6ನೇ ಪ್ರಶ್ನೆ, ವ್ಯಾಪಾರದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ವ್ಯಾಪಾರದ ಮುಖ್ಯ ಉದ್ದೇಶನೇ ನ್ಯಾಯಯುತ ಲಾಭ ಮಾಡೋದು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 6 ಪ್ರಶ್ನೆಗಳು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಸೊ 7ನೇ ಪ್ರಶ್ನೆ, ಮಮ್ಮಿ ಎಂದರೇನು ಅಂತ ಕೊಟ್ಟಿದ್ರು. ಇಲ್ಲಿ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯನ್ನು ಸುತ್ತಿ ಸಂರಕ್ಷಿಸತಕ್ಕಂಥ ದೇಹಕ್ಕೆ ಮಮ್ಮಿ ಅಂತಲೇ ಕರೆಯೋದು. 8ನೇ ಪ್ರಶ್ನೆ, ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದರೆ ಅದು ಪಾಲಿಟಿಕ್ಸ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 9, ಮೌಲ್ಯಗಳು ಲೋಕರೂಢಿಗಳಿಗಿಂತ ಹೇಗೆ ಭಿನ್ನವಾಗಿದ್ದಾವೆ ಅಂತ ಕೇಳಿದರು. ಉತ್ತರ, ಮೌಲ್ಯಗಳು ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮವಾದರೆ ಲೋಕರೂಢಿಗಳು ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ತೊಡಗುವ ಚಟುವಟಿಕೆಗಳಾಗಿದ್ದಾವೆ ಅಂತ ಬರೆದ್ರೆ ಸಾಕು. 10ನೇ ಪ್ರಶ್ನೆ, ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತ ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರು. 24 ಗಂಟೆ. 11, ಮಹೇಶನು ಮೊಬೈಲ್ ಕೊಂಡು ಬಳಸುತ್ತಿದ್ದಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂತ ಕೇಳಿದರು. ಅನುಭೋಗಿ ಚಟುವಟಿಕೆ. 12, ಪುನರ್ರಫ್ತು ವ್ಯಾಪಾರ ನಡೆಸೋ ದೇಶಕ್ಕೆ ಒಂದು ಉದಾಹರಣೆ ಕೇಳಿದರು. ಸಿಂಗಾಪುರ್ ಅನ್ನೋದು ಸರಿಯಾದ ಉತ್ತರ. ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಟೋಟಲಿ 10 ಕ್ವಶನ್, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 20 ಅಂಕ. ಪ್ರಶ್ನೆ 13, ಹವಾಂಗೋ ನದಿ ಚೀನಾದ ದೂಡ ಈ ಹೇಳಿಕೆಯನ್ನು ಸಮರ್ಥನೆ ಮಾಡಿ ಅಂತ ಕೇಳಿದರು. ಇದು ಪ್ರವಾಹದ ನಂತರ ತನ್ನ ಹಾದಿಯನ್ನು ಬದಲಿಸ್ತದೆ. ಪ್ರವಾಹಕ್ಕೆ ಮನೆಗಳು ಹಾನಿಯಾಗಿ ಜನವಸತಿ ತೊಂದರೆ ಅನುಭವಿಸ್ತವೆ. ಕೃಷಿ ಭೂಮಿ ಪ್ರವಾಹದಿಂದ ಹಾಳಾಗ್ತದೆ. ಕಾಲುವೆಗಳು ಸಹಿತ ಹಾನಿಗೊಳಗಾಗ್ತವೆ ಅಂತ ಬರೆದ್ರೆ ಸಾಕು. 14ನೇ ಪ್ರಶ್ನೆ, ಹರಪ್ಪದ ನಗರ ಯೋಜನೆ ಹೇಗಿತ್ತು ಅಂತ ಕೇಳಿದ್ದಾರೆ. ಉತ್ತರ, ಹರಪ್ಪದಲ್ಲಿ 2 ಅಥವಾ ಹೆಚ್ಚಿನ ಭಾಗಗಳನ್ನು ಕಾಣಬಹುದು. ಪಶ್ಚಿಮದ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ, ಇದನ್ನೇ ಕೋಟೆ ಅಂತೀವಿ. ಪೂರ್ವದ ಭಾಗ ವಿಶಾಲವಾಗಿದ್ದು ತಗ್ಗಿನಲ್ಲಿದೆ, ಇದನ್ನು ಗ್ರಾಮ ಅಂತೀವಿ. ಪ್ರತಿಯೊಂದು ಭಾಗದ ಸುತ್ತ ಸುಟ್ಟ ಇಟ್ಟಿಗೆಗಳ ಗೋಡೆ ಇದೆ, ಇದರಿಂದ ಗೋಡೆ ಭದ್ರವಾಗಿತ್ತು ಅಂತ ಬರೆದ್ರೆ ಸಾಕು. 15ನೇ ಪ್ರಶ್ನೆ, ಶಿಲಾಯುಗದ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ಕಲ್ಲಿನಿಂದ ಆಯುಧಗಳನ್ನು ತಯಾರಿಸಿ ಬಳಸಿದ ಕಾಲ. ಅತ್ಯಂತ ಪೂರ್ವದ ಘಟ್ಟವನ್ನು ಹಳೆಯ ಶಿಲಾಯುಗ ಎಂದು ಕರೆದಿದ್ದೇವೆ. ಹಳೆ ಶಿಲಾಯುಗ 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು, ಸುಮಾರು 12,000 ವರ್ಷಗಳವರೆಗೂ ವಿಸ್ತರಿಸಿದೆ. ಈ ಕಾಲವನ್ನು 3 ಹಂತಗಳಾಗಿ ವಿಂಗಡಿಸಿದೆ. ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಅಂತ್ಯ ಶಿಲಾಯುಗ ಅಂತ ಬರೆದ್ರೆ ಸಾಕು. ಪ್ರಶ್ನೆ 16, ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅತಿ ಅವಶ್ಯಕ, ಚರ್ಚಿಸಿ ಅಂತ ಕೇಳಿದರು. ಇದು ರಾಜ್ಯದ ಉಗಮ ಮತ್ತು ಬೆಳವಣಿಗೆ ತಿಳಿಸ್ತದೆ. ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ಕಾನೂನು, ಸಮಾನತೆ ತಿಳಿಸ್ತದೆ. ಉತ್ತಮ ಸರ್ಕಾರ, ಯುದ್ಧ, ಶಾಂತಿ ಪರಿಕಲ್ಪನೆ ಬಗ್ಗೆ ತಿಳಿಸ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ಮಾಹಿತಿ. ಆಧುನಿಕ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ರಾಜಕೀಯ ಪ್ರಜ್ಞೆ. ನಾಗರಿಕತ್ವ ಮತ್ತು ನಾಯಕತ್ವದ ಗುಣ ಬೆಳೆಸ್ತದೆ ಅಂತ ಬರೆದ್ರೆ ಸಾಕು. 17ನೇ ಪ್ರಶ್ನೆ, ಭಾರತದಲ್ಲಿ ಪೌರತ್ವ ಪಡೆಯುವ ವಿಧಾನಗಳನ್ನು ಕೇಳಿದ್ದಾರೆ. ಇದು ಜನ್ಮದತ್ತ ಪೌರತ್ವ ಬರ್ತದೆ,
ರಕ್ತ ಸಂಬಂಧ, ನೋಂದಣಿ ಪೌರತ್ವ, ಸಹಜೀಕೃತ ಪೌರತ್ವ, ನೂತನ ಭೂಪ್ರದೇಶ ಸೇರ್ಪಡೆಯಿಂದ ಪರ್ವತ ಅಂತ ಬರ್ತದೆ ಸಾಕು. 18ನೇ ಪ್ರಶ್ನೆ, ಭಾಷೆಯೇ ಅಸ್ತಿತ್ವದಲ್ಲಿರದ ಸಮಾಜ ಎದುರಿಸಬಹುದಾದ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಇದು ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯ, ಸಾಮಾಜಿಕ ಪರಿವರ್ತನೆ ಸಾಧ್ಯವಿಲ್ಲ, ನೇರ ಸಂವಹನ ಸಾಧ್ಯವಿಲ್ಲ, ಬದುಕು ಪ್ರಾಣಿ ಸಮಾಜವಾಗ್ತಾ ಇತ್ತು, ಅಭಿಪ್ರಾಯ ಹಂಚಿಕೆಗೆ ಅವಕಾಶ ಇಲ್ಲ, ಸಮಾಜ ಮೂಕ ವೇದನೆ ಅನುಭವಿಸ್ತಾ ಇತ್ತು ಅಂತ ಬರೆದ್ರೆ ಸಾಕು. ಇನ್ನು 19ನೇ ಪ್ರಶ್ನೆ, ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ತದೆ, ಸಮರ್ಥಿಸಿ ಅಂತ ಕೇಳಿದರು. ಇದು ಭಾಷೆಯನ್ನು ಹಿರಿಯರಿಂದ ಕಲಿತಾರೆ, ಹಬ್ಬಗಳ ಆಚರಣೆ ಅನುಕರಿಸ್ತಾರೆ, ಹಿರಿಯರ ನಡೆ ನುಡಿ ಆಚಾರ ವಿಚಾರ ಅನುಕರಿಸ್ತಾರೆ, ಉಡುಗೆ ತೊಡುಗೆಗಳನ್ನು ಹಿರಿಯರಿಂದ ಅನುಕರಿಸ್ತಾರೆ, ಉತ್ತಮ ಮೌಲ್ಯ ಆದರ್ಶಗಳನ್ನು ಕಲಿತಾರೆ ಅಂತ ಬರೆದ್ರೆ ಸಾಕು. 20, ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ಗುರುತಿಸ್ತಾರೆ? ಉತ್ತರ, ಭೂಮಿ ಗೋಳಾಕಾರವಾಗಿದೆ, ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಕಠಿಣ. ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂತರಗಳನ್ನು ಅಳೆಯಲು ಕಾಲ್ಪನಿಕ ರೇಖೆಗಳನ್ನು ಎಳೆದಿದ್ದಾರೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆದಿದ್ದಾರೆ. ಇವುಗಳು ಭೌಗೋಳಿಕ ನಿರ್ದೇಶಾಂಕಗಳಾಗಿದ್ದು ಇವುಗಳ ಮೂಲಕ ಗುರುತಿಸಬಹುದಾಗಿದೆ. ಮುಂದಿನ ಪ್ರಶ್ನೆ, ಸಮಯದ ಅಡಚಣೆ ತಪ್ಪಿಸಲು ಕೈಗೊಳ್ಳುವ ಕ್ರಮಗಳನ್ನು ಬರೆದಿ. ಇಲ್ಲಿ ಸರಕುಗಳ ಉತ್ಪಾದನೆ ಬೇರೆ ಬೇರೆ ಸಮಯದಲ್ಲಿ ಮಾಡ್ತಾರೆ, ಉಪಭೋಗದ ಬೇರೆ ಬೇರೆ ಸಮಯ, ಇವುಗಳ ಕಾಲಕ್ಕೆ ಗ್ರಾಹಕರಿಗೆ ಒದಗಿಸಲು ಶೇಖರಿಸುತ್ತಾರೆ, ಉಗ್ರಾಣ ವ್ಯವಸ್ಥೆ, ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಿಸುವ ಉಗ್ರಾಣಗಳಲ್ಲಿ ಶೈತ್ಯಾಕಾರದ ವ್ಯವಸ್ಥೆ ಅಂತ ಬರೆದ್ರೆ ಸಾಕು. ಇನ್ನು ಅರ್ಥಶಾಸ್ತ್ರ ಅಧ್ಯಯನದ ಅವಶ್ಯಕ ಕಾರಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಇದು ನಮ್ಮ ಸುತ್ತಮುತ್ತಲಿನ ಬಡತನ, ನಿರುದ್ಯೋಗ ಸಮಸ್ಯೆ ತಿಳಿಯಲಿಕ್ಕೆ ಪರಿಹಾರ ತಿಳಿಸ್ತದೆ, ಆರ್ಥಿಕ ಅಸಮಾನತೆಗೆ ಕಾರಣ ಮತ್ತು ಪರಿಹಾರ, ಮಿತ ಸಂಪನ್ಮೂಲಗಳಲ್ಲಿ ಅಪರಿಮಿತ ಬಯಕೆ ಈಡೇರಿಕೆ ಸನ್ನಿವೇಶಗಳಲ್ಲಿ ಪರಿಹಾರ ಪಡೀತದೆ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಂದ ಉತ್ಪಾದಿಸಬೇಕು ಎಂಬುದನ್ನು ತಿಳಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿದ್ದಾವೆ ಅಂತ ಕೇಳಿದರು. ಇದು ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಅಂತ ವಿಂಗಡಿಸ್ತದೆ. ಆಯಾ ಕಾಲಘಟ್ಟವನ್ನು ಲಿಖಿತ ಸಾಹಿತ್ಯ ನೀಡ್ತದೆ, ಆಯಾ ಕಾಲಘಟ್ಟದ ಚರಿತ್ರೆ ಬಿಂಬಿಸ್ತದೆ, ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿ ವಿಶ್ಲೇಷಣೆಯನ್ನು ಮಾಡ್ತದೆ, ದೇಶೀಯ ಸಾಹಿತ್ಯ ರಚಿಸಲು ಸಹಾಯಕ, ವಿದೇಶಿ ಸಾಹಿತ್ಯಗಳ ಬಗ್ಗೆ ತಿಳಿಬಹುದು. ಲಾಸ್ಟ್ ಏನು ಹೇಳಿದಾರಪ್ಪ ಅಂದರೆ ನಮ್ಮ ಆಯಾ ಕಾಲದ ಇತಿಹಾಸ ರಚಿಸುವಲ್ಲಿ ಅದರ ಮಾಹಿತಿಯ ಮೇಲೆ ಬೆಳಕು ಚೆಲ್ತದ ಅಂತ ಬರೆದ್ರೆ ಸಾಕು. ಇನ್ನು ಭೂಮಿಯ ಅಂತರಾಳದ ಚಿತ್ರ ಮತ್ತು ಪದರಗಳನ್ನು ಕೇಳಿದ್ದಾರೆ. ಸೊ ಈ ತನಾಗಿರ್ತಕ್ಕಂಥ ಭೂಮಿಯ ಅಂತರಾಳದ ಚಿತ್ರ ಮತ್ತು ಪದರ ಇತ್ತು. ಸೊ ಚೆನ್ನಾಗಿದ್ದನ್ನು ನೋಡ್ಕೊಂಡು ನೀವುಗಳು ಕೂಡ ಪ್ರಿಪೇರ್ ಮಾಡ್ಬೋದು. ಓಕೆನಾ, ಇದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಇನ್ನೂ ಹೆಚ್ಚಿನ ಕ್ವಶನ್ ಪೇಪರ್ಗಳನ್ನ ಸಹಿತ ಕೊಡ್ತೀವಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವರ್ಕಿಂಗ್ PDF ಮಾತ್ರ ನಿಮಗೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸಿಗ್ತವೆ. ಸೊ ಅಲ್ಲಿಂದನೂ ಕೂಡ ಬೆನಿಫಿಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಭಾಳಷ್ಟು ಲಿಂಕ್ಗಳನ್ನು ಕೂಡ ಕೊಡ್ತೀನಿ, ಅದನ್ನು ಕೂಡ ತಾವುಗಳು ನೋಡ್ಕೊಡ್ರಿ. ಸಿಗುವ ಹೊಸ ವಿಡಿಯೋದಲ್ಲಿ. ಬಾಯ್.